ನಮಸ್ಕಾರ ದೋಸ್ತು, ನಾ ವಸಂತ ಎಸ್ ಕೆ ಟೆಕ್ ಚಾಟ್ ಪೈಎಫ್ಎಲ್ ಕುಂದಾಪುರ ಬ್ರಾಂಚ್ಗೆ ನಿಮ್ಗೆ ಸ್ವಾಗತ. ನಾನು ಬೆಳಿಗ್ಗೆನೇ ಹೇಳಿದ್ದೆ, ಮತ್ತು ಬೆಳಿಗ್ಗೆಗಿಂತ ಮೊದಲೇ ಫ್ರೈಡೇ ದಿನ ಹೇಳಿದ್ದೀನಿ. ಫ್ರೈಡೇ ದಿನ ಬೆಳಿಗ್ಗೆ, ಗುರುವಾರ ದಿನ ಗುರುವಾರ ಕ್ಲೋಸಿಂಗ್ ನೋಡಿ ನಂಗೆ ಗೊತ್ತಾಗ್ತದೆ ಇವತ್ತಿಂದ ಮಾರ್ಕೆಟ್ ರನ್ ಅಪ್ ಆಗ್ಬೋದು ಅಂತ. 26,200 ಅಂತ ನಾನು ಹೇಳಿದೆ, ತಮಗೆ ಬರ್ಬೋದು ಅಂತ ಬಂದು. ಮತ್ತು ಇವತ್ತು ಬೆಳಿಗ್ಗೆ ಕೂಡ ನಾನು ಹೇಳಿದೆ 26,55 ಇದ್ದಾಗ ಓಪನ್ ಆಗೋಕ್ಕಿಂತ ಮೊದಲು ಹೇಳಿದೆ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಆಗಿ 26,180 ತನಕ ರೆಸಿಸ್ಟೆನ್ಸ್ ಸಿಗ್ಬೋದು ಅಂತ. ಕರೆಕ್ಟಾಗಿ 26,180.70ಗೆ ಬಂದು ಕೆಳಗಡೆ ಬಂದಿದೆ. ಇವಾಗ ನಾಳೆ ಏನಾಗ್ಬೋದು ಅದೆಲ್ಲ ನಮಗೆ ಕಾಡ್ತದೆ, ಮತ್ತು ಸ್ಟಾಕನ್ನು ಇನ್ನೂ ಕೂಡ ಮಾಡ್ಬೋದು ಅಂತ. ಇವಾಗ ನೋಡಿ, FISಗಳು ಗುರುವಾರದಿಂದ ಚಾಲೂ ಮಾಡಿದ್ದಾರೆ ಬೈಯಿಂಗಲ್ಲಿ, ತುಂಬ ಸೆಲ್ಲಿಂಗ್ ಮಾಡ್ತಾರೆ. ಇವಾಗ ಏನಾಗ್ತದೆ, ತುಂಬ 25,700 ಹಿಡಿದು ಇವಾಗ ಟೋಟಲ್ 500 ಪಾಯಿಂಟ್ ಪ್ರಾಫಿಟ್ ಇದು ಮಾಡಲಿಕ್ಕೆ ಅವರು ಬುಕ್ಕಿಂಗ್ ಮಾಡ್ಬೋದು. ಜಾಸ್ತಿ ನಿಫ್ಟಿಯಲ್ಲಿ ಮತ್ತು ಮಾಡ್ಬೋದು. ಇವಾಗ ನನ್ನ ಪ್ರಕಾರ ಮಾರ್ಕೆಟ್ ವೀಕ್ಲಿ ಸ್ಟ್ರಾಂಗ್ ಇದೆ. ವೀಕ್ಲಿ ಇದಕ್ಕೆ ಹೇಳ್ತಾರೆ, ಈ ಪ್ಯಾಟರ್ನ್ಗೆ ಹೇಳ್ತಾರೆ ಮಾರ್ನಿಂಗ್ ಸ್ಟಾರ್ ಅಂತ ಹೇಳ್ತಾರೆ. ಈ ಪ್ಯಾಟರ್ನ್ ಪ್ರಕಾರ 325 ಹೈ ತನಕ ಹೋಗ್ತದೆ. ಮತ್ತು ಡೇಯಲ್ಲಿ ಆಲ್ರೆಡಿ 3 ಕ್ಯಾಂಡಲ್ ಜಾಸ್ತಿಯಾಗಿ ಬಂದಾಗ ಮತ್ತೊಂದು ಕ್ಯಾಂಡಲ್ ರೆಡ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ, ಎಲ್ಲದರೂ ಅಲ್ಲ ಇರ್ತದೆ. ಮತ್ತೊಂದು ಇಲ್ಲಿ ಗೊತ್ತಾ, ಹೈಯರ್ ಐ ಕ್ಲೋಸ್ ಮಾಡಿದೆ, ಆ ಲೋವರ್ ಲೋ ಇಂದ ಹಿಡಿದು ಹೈಯರ್ ಐನ ಕ್ಲೋಸ್ ಮಾಡಿ. ಬಟ್ ಇದು ಯಾವಾಗ ಕಂಟಿನ್ಯೂ ಆಗ್ತದೆ, ನಿನ್ನೆ ಹೈಗಿಂತ ಮೇಲ್ಗಡೆ ಹೋಗ್ತಾ ಇದ್ರೆ ಮಾತ್ರ ಒಳ್ಳೆಯದು. ಓಪನ್ ಆಗೋದಲ್ಲ, ಓಪನ್ ಆಗೋದು ಮೇನ್ ಇಂಪಾರ್ಟೆಂಟ್. 180ಗಿಂತ ಮೇಲೆ ಮಿನಿಮಮ್ ಅರ್ಧ ಗಂಟೆ ಇದ್ದರೆ ಆವಾಗ ಮಾರ್ಕೆಟ್ ಕಂಟಿನ್ಯೂ ಆಗ್ಬೋದು ಅಂತ ಅರ್ಥ. ಆದರೆ ಇಲ್ಲಿ ಈ ರೀತಿ ನಾಳೆ ಗ್ಯಾಪ್ ಅಪ್ ಆದರೂ ಕೂಡ ಸ್ವಲ್ಪ ನನಗೆ ಪ್ರಕಾರ ಇಲ್ಲಿ ಗ್ಯಾಪ್ ಇದೆ, ನಿನ್ನಿಂದ ಗ್ಯಾಪ್ ಇದೆ, ಸ್ವಲ್ಪ ಇದೆ, ಮತ್ತು ಕಂಟಿನ್ಯೂ ಮುಂದಿದೆ. ನನ್ನ ಪ್ರಕಾರ, ನನ್ನ ರಿಸರ್ಚ್ ಪ್ರಕಾರ, ಐ ಆಮ್ ಮೇ ಬಿ ರಾಂಗ್ ಪ್ರಕಾರ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಅಂತ ಇದು ಅನಿಸುತ್ತೆ. ಅದಕ್ಕೆ ಕಾಷಲ್ ಆಗಿದ್ದೀನಿ. ನಾನು ಅದಕ್ಕೆ ವಾಟ್ಸಪ್ ಕೂಡ ಹಾಕಿದ್ದೀನಿ. ಮತ್ತು ಏನಾದರೂ ಶಾರ್ಟ್ ಗೆಟ್ ಮಾಡಿದ್ರೆ 26,220 to 240 ತನಕ ಇದ್ದಾಗ ಅವಾಗ ಯಾವುದಾದ್ರು ಇಂಪಾರ್ಟೆಂಟ್ ಸ್ಟಾಕನ್ನು ಕೂಡ ಶಾರ್ಟ್ ಕೂಡ ಮಾಡ್ಬೋದು. ಅದು ಶಾರ್ಟ್ ಫಸ್ಟ್ ಸೆಲ್ ಮಾಡಿ ನಂತರ ಬೈ ಮಾಡೋದು. ಇದು ಲೆವೆಲ್ ಬರ್ಬೋದು 26 ಫಸ್ಟ್ ಒಂದು 240 ತನಕ ಬಂದರೆ 150 to 120 to 150 ಒಂದು ಸ್ವಲ್ಪ ವಿಶ್ರಾಂತಿ ಪಡೋದು. ಫಸ್ಟ್ 1 ಗಂಟೆ ಬಂದು ನಂತರ ಮೇಲ್ಗಡೆ ಪುನಃ 100 ತನಕ ಬಂದು ಪುನಃ 150 160 ತನಕ ಹೋಗಿ ನಂತರ ಪುನಃ ಕೆಳಗೆ ಬಂದರೆ 26,50 ಮತ್ತು 25,980 to 950 ತನಕ ಕೂಡ ಬರ್ಬೋದು ಅಂತ ಅನಿಸುತ್ತೆ ನನಗೆ. ಅಥವಾ ಕ್ಯಾಶುವಲ್ ಆಗಿರಿ. ಬಟ್ ಅಲ್ಲಿ ಬಂದಾಗ ನೀವು ಅಲ್ಲಿ ಸ್ಟಾಕನ್ನೆಲ್ಲ ಬೈ ಮಾಡೋದು ಒಳ್ಳೆ ಲೆವೆಲ್ ಅಂತ. 900 to 950 ಲೆವೆಲ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಚುವೇಶನ್. ಅದ್ರ ಪ್ರಕಾರ ಆ ಲೆವೆಲಿಗೆ ಬಂದಾಗ ನೀವು ಬೈ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಮಾರ್ಕೆಟ್ ಶಾಯದ್ ಈ ಡಿಸೆಂಬರಲ್ಲೇ ಒಂದು ನನ್ನ ಪ್ರಕಾರ ಕೊಡ್ತದೆ 26,500 ತನಕ ಕೊಡ್ಬೋದು ಅನ್ಸತ್ತೆ. 400 to 500 ಒಂದು ಬುಕ್ ಮಾಡಿ ಬರ್ಬೋದು. ಅದರ ನಂತರ ಯಾವಾಗ 25,900 ಕ್ಲೋಸ್ ಆಗಿ ಕೆಳಗಡೆ ಬರ್ತದೋ ಆವಾಗ ನಾವು ಸ್ವಲ್ಪ ಸಿಚುವೇಶನ್ ಆಗ್ತದೆ. ಆದರೂ ಕೂಡ ನಿಫ್ಟಿಯಲ್ಲಿ ಹೇಳುವುದಂದರೆ 1 ರಿಂದ 1.5 ವರ್ಷ ಈಗ 26,172 ಇದೆ ಅಲ್ಲ, ನನ್ನ ಪ್ರಕಾರ 30,000 ತನಕ ಹೋಗ್ಬೋದೇನೋ. ದೊಡ್ಡ NSಗಳು ಕೊಟ್ಟಿದ್ದಾರೆ. ವ್ಯೂ ಪ್ರಕಾರ ಕೂಡ ನನಗೆ ಹೇಳೋದಾದರೆ ಮಂತ್ಲಿ ಮತ್ತು ಇದ್ರ ಪ್ರಕಾರ ಒಳ್ಳೆಯ ಒಂದು ಕಪ್ ಆ್ಯಂಡ್ ಬಸ್ಸಿ ಪ್ಯಾಟರ್ನ್ ನಡೀತಾ ಇದೆ. ಆ ಬಸ್ಸಿ ಬ್ರೇಕೌಟ್ ಆಗಿ ನಿಂತ್ಕೊಂಡ್ರೆ ಮಾತ್ರ, ಮತ್ತು ಒಂದು ವಾರನೋ ಒಂದು ತಿಂಗಳು ನಿಂತ್ಕೊಂಡ್ರೆ ಮಾತ್ರ ಮೇಲ್ಗಡೆ ಹೋಗ್ಬೋದು. ಇವಾಗ ಆಲ್ರೆಡಿ ರೇಟ್ ಕಟ್ ಇದೆ, ಮತ್ತು ಇಂಡ್ಯಾದಲ್ಲೂ ಕೂಡ ರೇಟ್ ಕಟ್ ಆಗಿದೆ, ಕೆಲವುದೆಲ್ಲ ವರ್ಲ್ಡ್ ನ್ಯೂಸ್ ಇದೆ. ಆದರೆ ಇನ್ನೂ ಪ್ರಾಬ್ಲಮ್ ಖಾಲಿ ಒಂದೇ ಇಲ್ಲಿ ಪ್ರಾಬ್ಲಮ್ಮು, ಡಾಲರ್ ಮತ್ತು ಗೋಲ್ಡ್ ಹೈಕ್. ಅದು ಸ್ವಲ್ಪ ಕಡಿಮೆ ಬಂದಾಗ ಏನಾದರೂ ಆಗ್ಬೋದು, ಇಲ್ಲಾಂದರೆ ರಿಸ್ಕ್ ಇದೆ. ರಿಸ್ಕ್ ರಿವಾರ್ಡ್ ಮೂಲಕ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಓಕೆ ದೋಸ್ತು, ಇವಾಗ ಗೊತ್ತಾಯ್ತಲ್ಲ ನಾಳೆ ಯಾವ ರೀತಿ ಮಾಡೋದಂತ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.